ಹಾಯ್ ಫ್ರೆಂಡ್ಸ್, ಎಲ್ಲರಿಗೂ ನಮಸ್ಕಾರ. ವೆಲ್ಕಮ್ ಬ್ಯಾಕ್ ಟು ವಾಸಿವಸ್ ಯೂಟ್ಯೂಬ್ ಚಾನಲ್. ನಾನು ಇವತ್ತು ನಿಮ್ಮ ಸ್ಟ್ರಾಂಗ್ ಆ್ಯಂಡ್ ಶೈನಿಂಗ್ ಹೇರ್ಗೆ ಓಮ್ ಮೇಡ್ ಆಗಿರುವಂತಹ ಹರ್ಬಲ್ ಹೇರ್ ಆಯಿಲ್ ಮಾಡೋದು ಹೇಗೆ ಅನ್ನೋದನ್ನ ನಾನು ಈಸಿಯಾಗಿ ನಿಮಗೆ ತಿಳಿಸ್ಕೊಡ್ತೀನಿ. ಹಾಗೆ ಇನ್ನು ಯಾರೆಲ್ಲ ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ, ಪ್ಲೀಸ್ ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಂಡು ನೋಡಿ ಅಂತ ಹೇಳ್ತೀನಿ. ಹಾಗೆ ಕಂಪ್ಲೀಟ್ ವಿಡಿಯೋ ನೋಡಿ ನೀವು ಕೂಡ ಈಸಿಯಾಗಿ ಮನೆಯಲ್ಲೇ ಟ್ರೈ ಮಾಡ್ಬೋದು. ಕೊಕೊನಟ್ ಹರ್ಬಲ್ ಆಯಿಲ್ ಮಾಡೋದು ಹೇಗೆ, ಏನೆಲ್ಲ ಇಂಗ್ರೀಡಿಯೆಂಟ್ಸ್ ಬೇಕು ಅಂತ ನೋಡೋಣ. ನೋಡ್ತಾ ಇದ್ದೀರಲ್ಲ, ಇಲ್ಲಿರುವಂಥದ್ದು ಬೇಕಾಗಿರುವಂಥ ಇಂಗ್ರೀಡಿಯೆಂಟ್ಸ್. ನಾನಿಲ್ಲಿ ಪ್ಯೂರ್ ಕೊಕೊನಟ್ ಆಯಿಲ್ ತೊಗೊಂಡಿದ್ದೀನಿ. ಇದು ಗಾಣದಲ್ಲೇ ಮಾಡಿರುವಂಥದ್ದು. ಸೊ ಯಾವುದೇ ರೀತಿ ಪ್ರಿಸರ್ವೇಟಿವ್ ಇಲ್ಲ, ಹಾಗೆ ಕೆಮಿಕಲ್ಸ್ ಮಿಕ್ಸ್ ಆಗಿಲ್ಲ. ಇದು ಪ್ಯೂರ್ ಆಗಿದೆ. ನಾನು ಅದನ್ನು 1 ಲೀಟರ್ ತೊಗೊಂಡಿದ್ದೀನಿ. ಇವಾಗ ಏನೆಲ್ಲ ಇಂಗ್ರೀಡಿಯೆಂಟ್ಸ್ ಬೇಕು ಅಂದರೆ, ಮೆಂತ್ಯ. ಇದು ನಮ್ಮ ಹೇರ್ಗೆ ತುಂಬ ಬೆನಿಫಿಟ್ ಕೊಡುತ್ತೆ ಅಂತ ಹೇಳ್ತೀನಿ. ಏರ್ ಶೈನಿಂಗ್ ಆಗಿರ್ಬೋದು, ಗ್ರೋತ್ ಆಗಿರ್ಬೋದು, ಡ್ಯಾಂಡ್ರಫ್ ರೆಡ್ಯೂಸ್ ಆಗಿರ್ಬೋದು, ಹೀಗೆ ತುಂಬ ಬೆನಿಫಿಟ್ ಇದೆ. ನಾನು ಇದನ್ನು ಜಸ್ಟ್ 1 ಹಿಡಿ ಅಷ್ಟು ಹಾಕ್ತೀನಿ ಅಷ್ಟೇ ನನ್ನ ಕೈನಲ್ಲಿ. ನೆಕ್ಸ್ಟ್ ಆಲೋವೆರಾ ಜೆಲ್. ಇದು ನಮ್ಮ ಹೇರ್ಗೆ ಶೈನಿಂಗ್ ಕೊಡುತ್ತೆ, ಸ್ಮೂತಾಗಿಡೋಕ್ಕೆ ಟ್ರೈ ಮಾಡುತ್ತೆ ಆ್ಯಂಡ್ ಲೆಂತಿಯಾಗಿ ಬೆಳೋಕ್ಕೆ ಹೆಲ್ಪ್ ಮಾಡುತ್ತೆ. ನಾನು ಇದನ್ನು ಕ್ಯೂಬ್ಸ್ ಥರ ಕಟ್ ಮಾಡ್ಕೊಂಡಿದ್ದೀನಿ, ಕ್ಲೀನಾಗಿ ಬಾಯ್ಲ್ ಆಗಲಿ ಅಂತ. ಅದು ಎಷ್ಟಿದೆ ಅಷ್ಟು ಹಾಕ್ತೀನಿ ನಾನು. ಈಗ ನಾವು ದಾಸವಾಳದ ಹೂವು ತೊಗೊಂಡಿದ್ದೀನಿ. ಇದು 10ರಿಂದ 12 ತೊಗೊಂಡಿದ್ದೀನಿ. ನೀವು ಇದರಲ್ಲಿ ದಾಸವಾಳದ ಹೇರ್ ಮಾಸ್ಕು ಕೂಡ ನೋಡಿರ್ತೀರ. ಆದ್ದರಿಂದ ನಾನು ಹೂವು ಮತ್ತು ಎಲೆ ಎರಡನ್ನೂ ಸಹ ತೊಗೊಂಡಿದ್ದೀನಿ. ಇದು ಹೇರ್ಗೆ ತುಂಬ ಬೆನಿಫಿಟ್ ಕೊಡುತ್ತೆ. ಹಾಗೆ ತುಂಬ ನಮಗೆ ಸಿಗುತ್ತೆ ಬೆನಿಫಿಟ್ ಇದನ್ನು ಯೂಸ್ ಮಾಡೋದ್ರಿಂದ ಹೇರ್ಗೆ ಅಂತ. ಆ್ಯಂಡ್ ನೀಮ್ ಲೀವ್ಸ್, ಇದು ಆ್ಯಂಟಿ ಡ್ಯಾಂಡ್ರಫ್ ಆಗಿ ವರ್ಕ್ ಮಾಡುತ್ತೆ. ಆದರೆ ನಾನು ನೀಮ್ ಲೀವ್ಸ್ ಹಾಕ್ತಿದ್ದೀನಿ. ಆ್ಯಂಡ್ ಕರಿ ಲೀವ್ಸ್, ಇದು ಗೊತ್ತೇ ಇರುತ್ತೆ ನಮ್ಮ ಹೇರ್ ಬ್ಲ್ಯಾಕ್ ಆಗಿರೋಕ್ಕೆ. ಇವಾಗ ನಾನು ಗ್ಯಾಸ್ನ ಮೀಡಿಯಮ್ ಫ್ಲೇಮಲ್ಲಿ ಇಟ್ಕೊಂಡು ಒಂದು ಬೌಲಿಗೆ ನಾನು ಈ ಕೊಕೊನಟ್ ಆಯಿಲ್ ಫುಲ್ನ ಹಾಕ್ತಾಯಿದ್ದೀನಿ. ನೋಡಿ, 1 ಲೀಟರ್ನೂ ಸಹ ನಾನು ಹಾಕ್ತೀನಿ. ಮೀಡಿಯಮ್ ಫ್ಲೇಮ್ ಇಟ್ಕೊಳ್ಳಿ ಫಸ್ಟು. ಅದಾದಮೇಲೆ ನೀವು ಒಂದು ಸ್ವಲ್ಪ 5-10 ಮಿನಿಟ್ಸ್ ಆದಮೇಲೆ ಹೈ ಫ್ಲೇಮ್ ಕೊಡ್ಬೋದು. ಸೊ ನಾನು ಬಾಟಲ್ನಲ್ಲಿರುವಂಥಷ್ಟೆಲ್ಲನೂ ಹಾಕಿದ್ದೀನಿ. ಎಣ್ಣೆ ಕಾದಿದೆ. ಇವಾಗ ಎಲ್ಲವನ್ನು ಸಹ ಹಾಕೋಣ. ದಾಸವಾಳದ ಹೂವು, ಎಲೆ, ಬೇವಿನ ಸೊಪ್ಪು, ಕರಿಬೇವಿನ ಸೊಪ್ಪು ಎಲ್ಲವನ್ನು ಸಹ ಒಂದೇ ಸಲ ಮಿಕ್ಸ್ ಮಾಡಿ ಹಾಕ್ಬೋದು. ನಾನು ಒಂದೊಂದಾಗಿ ಹಾಕ್ತಾಯಿದ್ದೀನಿ, ಇನ್ನೊಂದು ಕೈಯಲ್ಲಿ ವೀಡಿಯೋ ಮಾಡ್ತಾ ಇರೋದಕ್ಕೆ. ನೀವು ಮಿಕ್ಸ್ ಮಾಡಿ ಹಾಕಿ, ಯಾವುದೇ ರೀತಿ ತೊಂದರೆ ಇಲ್ಲ. ನಾವು ರೀತಿ ಮನೆಯಲ್ಲೇ ಮಾಡ್ಕೊಳ್ಳೋದ್ರಿಂದ ನಮಗೆ ಒಂದು ನ್ಯಾಚುರಲ್ ಎಣ್ಣೆ ಸಿಗ್ದಾಗ ಆಗುತ್ತೆ. ಯಾವುದೇ ರೀತಿ ಕೆಮಿಕಲ್ಸ್ ಇರಲ್ಲ, ಸೈಡ್ ಎಫೆಕ್ಟ್ ಇರಲ್ಲ. ಸೊ ನಾವು ಆರಾಮಾಗಿ ಯೂಸ್ ಮಾಡ್ಬೋದು. ಅಲ್ಲದೆ ಇದರಿಂದ ನಮಗೆ ತುಂಬ ಉಪಯೋಗಗಳಿದೆ. ಹೇರ್ ಲಾಸ್, ಹಾಗೆ ಹೇರ್ ಗ್ರೋತ್ ಆಗಿರ್ಬೋದು, ಡ್ಯಾಂಡ್ರಫ್ ಆಗಿರ್ಬೋದು, ಹೇರ್ ಶೈನಿಂಗ್ ಆಗಿರ್ಬೋದು, ಈ ರೀತಿ ತುಂಬ ಬೆನಿಫಿಟ್ಸ್ ಸಿಗುತ್ತೆ. ನಾನು ಇದನ್ನು 6ನೇ ಸಲ ಮನೇಲಿ ಮಾಡ್ಕೊಳ್ತಾ ಇರೋದು. ಯಾರೋ ಒಬ್ಬರು ನನ್ನ ಕಮೆಂಟ್ ಸೆಕ್ಷನಲ್ಲಿ ಕಮೆಂಟ್ ಮಾಡಿದ್ರಿ, ಹೇರ್ ಲಾಸ್ ಆಗ್ತಿದೆ, ಏನಾದರೂ ಸೊಲ್ಯೂಷನ್ ಹೇಳಿ ಅಂತ. ಸೊ ಅದನ್ನು ನಾನು ವೀಡಿಯೋ ಮಾಡ್ತಾ ಇದ್ದೀನಿ ನೋಡಿ. ನೀವು ಇದೇ ರೀತಿ ಮನೆಯಲ್ಲಿ ಮಾಡಿಕೊಂಡು ಯೂಸ್ ಮಾಡೋದ್ರಿಂದ ನಿಜಕ್ಕೂ ಹೇರ್ ಲಾಸ್ ಕಡಿಮೆ ಆಗುತ್ತೆ. ಹಾಗೆ ಹೇರ್ ಗ್ರೋತ್ ಬೇಗ ಆಗುತ್ತೆ ಅಂತ ಹೇಳ್ತೀನಿ. ನಾನು ಮಿಕ್ಸ್ ಮಾಡಿಲ್ಲದೆ ಇರೋದ್ರಿಂದ ಇವಾಗ ಮಿಕ್ಸ್ ಮಾಡ್ತಾ ಇದ್ದೀನಿ. ಇದು ಬೌಲ್ ತುಂಬ ಇದೆ ಅಂತ ಹೆದರ್ಕೋಬೇಡಿ. ಇದು ಸ್ವಲ್ಪ ಬಾಡೋ ತನಕ, ಬಾಡಿದ ಮೇಲೆ ನಿಮಗೆ ಅದು ಚಿಕ್ಕಾಗುತ್ತೆ, ಎಣ್ಣೆ ಎಲ್ಲ ಕುದಿಯೋಕ್ಕೆ ಸ್ಟಾರ್ಟ್ ಆಗುತ್ತೆ. ಹಾಗೆ ಎಣ್ಣೆ ಕಲರ್ ಕೂಡ ಚೇಂಜ್ ಆಗುತ್ತೆ. ನಾನಿವಾಗ ಎಲೆಗಳನ್ನ ಹಾಕಿದ್ದೀನಿ ಅಷ್ಟೇ, ಇನ್ನು ಮೆಂತ್ಯ ಹಾಕಿಲ್ಲ. ಮೆಂತ್ಯನ ಒಂದು 5 ನಿಮಿಷ ಆದಮೇಲೆ ಹಾಕೋಣ ಅಂತ ಬಿಟ್ಟಿದ್ದೀನಿ. ಏನಕ್ಕೆ ಅಂದರೆ ಅದು ಕಪ್ಪಾಗ್ಬಿಡುತ್ತೆ ಅಂತ. ನೋಡಿ, ಮೆಂತ್ಯನ ಸೈಡ್ನಲ್ಲೇ ಮಡಗಿದ್ದೀನಿ ಹಾಗೆ. ಇದು ನೋಡಿ 5 ನಿಮಿಷ ಆದಮೇಲೆ ಈ ರೀತಿ ಆಗುತ್ತೆ. ಎಲ್ಲವೂ ಸಹ ಬಾಡಿದೆ, ನೋಡ್ಬೋದು ಹೇಗೆ ಕಾಣಿಸ್ತಾ ಇದೆ ಅಂತ. ನಾವು ಇವಾಗ ಮೆಂತ್ಯನ ಹಾಕ್ಬೋದು. ನಾನು ಮೆಂತ್ಯನ ನನ್ನ ಕೈಯಲ್ಲಿ ಒಂದು ಮುಷ್ಟಿ ಹಾಕ್ತಾಯಿದ್ದೀನಿ ಅಷ್ಟೇ. ನೋಡಿ, 1 ಲೀಟರ್ ಎಣ್ಣೆಗೆ ಇಷ್ಟು ಸಾಕು ಮೆಂತ್ಯ. ನಾವೆಲ್ಲ ಬೇರೆ ಇಂಗ್ರೀಡಿಯೆಂಟ್ಸ್ ಎಲ್ಲ ಹಾಕಿರೋದ್ರಿಂದ ಮೆಂತ್ಯ ಏನು ಜಾಸ್ತಿ ಅವಶ್ಯಕತೆ ಇರಲ್ಲ. ಸೊ ಆದ್ದರಿಂದ ನಾನು 1 ಹಿಡಿ ಹಾಕ್ತಾಯಿದ್ದೀನಿ ಅಷ್ಟೇ. ಅದನ್ನು ಹಾಕಿ ನೀವು 4 ಮಿನಿಟ್ಸ್ ಆದರೂ ನೀವು ಬಾಯ್ಲ್ ಮಾಡಬೇಕಾಗುತ್ತೆ. ಹಾಗೆ ಇದು ಬಾಯ್ಲ್ ಆದಷ್ಟು ಎಣ್ಣೆ ಕಲರ್ ಚೇಂಜ್ ಆಗ್ತಾ ಇರುತ್ತೆ. ನೀವು ಇದಿಷ್ಟೇ ಅಲ್ಲದೆ ಬೆಟ್ಟದ ನೆಲ್ಲಿಕಾಯಿ, ಫ್ಲ್ಯಾಕ್ಸ್ ಸೀಡ್ಸ್ ಇದೆಲ್ಲವನ್ನು ಸಹ ಮಿಕ್ಸ್ ಮಾಡಿ ನೀವು ಬಾಯ್ಲ್ ಮಾಡ್ಬೋದು. ನಾನು ಸದ್ಯಕ್ಕೆ ಇಷ್ಟಿರೋದು, ಇವಾಗ ಅರ್ಜೆಂಟ್ ಬೇಕಾಗಿತ್ತು ಅಂದ್ಬಿಟ್ಟು ನಾನು ಇದನ್ನಿಷ್ಟನ್ನು ತೋರಿಸ್ತಾ ಇದ್ದೀನಿ. ನೀವು ಅದನ್ನು ಕೂಡ ಆ್ಯಡ್ ಮಾಡ್ಕೊಳ್ಳಿ.
ನೋಡಿ ಎಣ್ಣೆ ಕಲರ್ ಹೇಗೆ ಚೇಂಜ್ ಆಗ್ತಾ ಇದೆ ಅಂತ. ನೀವು ಹೊರಗಡೆ ಆರ್ಟಿಫಿಷಿಯಲಾಗಿ ತಂದು ಯೂಸ್ ಮಾಡೋದಕ್ಕಿಂತ ಇದು ಬೆಟರ್ ಅಂತ ನಾನು ಹೇಳ್ತೀನಿ. ನೀವು ಒಂದ್ಸಲ ಟ್ರೈ ಮಾಡಿ ಅಷ್ಟೇ, ನಿಮಗೆ ರಿಸಲ್ಟ್ ಗೊತ್ತಾಗುತ್ತೆ. ನಿಮಗೇನು ರಿಸಲ್ಟ್ ಸಿಕ್ಕಿಲ್ಲ ಅಂತಂದರೆ ಜಸ್ಟ್ ಡ್ರಾಪ್ ಮಾಡಿ, ಇಲ್ಲ ಅಂತಂದರೆ ಟ್ರೈ ಮಾಡಿ ನೋಡಿ. ನಿಜಕ್ಕೂ ನಾನು ಹೇಳೋ ಹಾಗೆ ನಿಮ್ಮ ರಿಸಲ್ಟ್ ಸಿಕ್ಕೇ ಸಿಗುತ್ತೆ. 100% ಅಲ್ಲಿ 60% ಆದರೂ ನಿಮಗೆ ರಿಸಲ್ಟ್ ಸಿಕ್ಕೇ ಸಿಗುತ್ತೆ ಅಂತ ಹೇಳ್ತೀನಿ. ನೋಡಿ ಈಗ ಎಣ್ಣೆ ಕಲರ್ ಗ್ರೀನ್ ಕಲರ್ ಬರ್ತಾ ಇದೆ. ಇವಾಗ ಲಿಡ್ ಆಫ್ ಮಾಡೋಣ. ಇದು ಕಲರ್ ಚೇಂಜ್ ಆಗಿದೆ, ಎಣ್ಣೆ ಕಾದಿರೋದ್ರಿಂದ ಇನ್ನೂ ಕುದೀತಾ ಇದೆ ನೋಡಿ. ಇವಾಗ ಎಣ್ಣೆ ಮಾಡಿ ಆಗಿದೆ. ಇದನ್ನು ನಾವು ತಣ್ಣಗಾಗಿ ಹೋಗಿಬಿಡಬೇಕು. ಇದು ತಣ್ಣಗಾಗೋಕ್ಕೆ ಏನಿಲ್ಲ ಅಂದರೂ ಅರ್ಧ ಗಂಟೆ ಬೇಕಾಗುತ್ತೆ. ಅದಾದಮೇಲೆ ನಾವು ಸೋಸಿ ಬಾಟಲ್ನಲ್ಲಿಟ್ಟು ಸ್ಟೋರ್ ಮಾಡ್ಬೋದು. ಇವಾಗ ಎಣ್ಣೆ ತಣ್ಣಗಾಗಿದೆ. ಇದನ್ನು ಜಾಲಿನಲ್ಲಿ ಇಟ್ಟು ಅದ್ರ ಮೇಲೆ ಒಂದು ಕಾಟನ್ ಬಟ್ಟೆ ಹಾಕ್ಕೊಂಡು ಈ ರೀತಿ ಎಣ್ಣೆನ ಫಸ್ಟು ತೊಗೊಳ್ಳಿ. ಆ ಎಣ್ಣೆ ಅದು ಫಿಲ್ಟರ್ ಆಗಬೇಕು, ಆ ರೀತಿ ಇರೋ ಬಟ್ಟೆನ ತೊಗೊಳ್ಳಿ. ಈಗ ಸ್ವಲ್ಪ ಸ್ವಲ್ಪ ಹಾಕ್ಕೊಂಡು ಸ್ಪೂನಲ್ಲಿ ಹೀಗೆ ಸ್ಟಿರ್ ಮಾಡಿದ್ರೆ ಅದು ಫಿಲ್ಟರ್ ಆಗಿ ಕೆಳಗೆ ಬೀಳುತ್ತೆ ನೋಡಿ. ಈ ರೀತಿ ಮಾಡಿ. ಎಣ್ಣೆ ಎಲ್ಲ ಖಾಲಿ ಆದಮೇಲೆ ಆ ಎಲೆಗಳಿರುತ್ತಲ್ಲ ಅದನ್ನು ಹಾಕ್ಕೊಂಡು ಆ ಬಟ್ಟೆಗೆ ನೀವು ಮೇಲ್ಗಡೆ ಸುತ್ತಿ ಹಿಂಡಬೇಕಾಗುತ್ತೆ. ಆಗ ಎಕ್ಸ್ಟ್ರಾ ಇರೋ ಆಯಿಲ್ಸ್ ಎಲ್ಲ ನಿಮಗೆ ಸಿಗುತ್ತೆ ನೋಡಿ. ಈ ರೀತಿ ಹಿಂಡಬೇಕಾಗುತ್ತೆ. ಆವಾಗ ನಿಮಗೆ ಎಲೆಯಲ್ಲೆಲ್ಲ ಇರುತ್ತಲ್ಲ ಆ ಎಣ್ಣೆ ಎಲ್ಲ ನಿಮಗೆ ಸಿಗುತ್ತೆ ನೋಡಿ. ಫೈನಲಿ ನನಗೆ ಇಷ್ಟು ಎಣ್ಣೆ ಸಿಕ್ಕಿದೆ. ಇದನ್ನು ಇವಾಗ ನಾವು ಬಾಟಲ್ಗೆ ಹಾಕೊಳ್ಳೋಣ. ನೀವು ಡ್ರೈ ಆಗಿರೋ ಬಾಟಲ್ಗೆ ಹೀಗೆ ಫಿಲ್ ಮಾಡಿಕೊಂಡು ಮಡಿಕೊಳ್ಳಿ. ಇದನ್ನು ನಾನು ಏನಿಲ್ಲ ಅಂತ ಅಂದು 6 ತಿಂಗಳು ಯೂಸ್ ಮಾಡ್ಬೋದು. ಹಾಗೆ ಈಸಿಯಾಗಿ ಮನೆಯಲ್ಲೇ ಮಾಡಿದ್ದೀನಿ. ನೀವು ಕೂಡ ಇದೇ ರೀತಿ ಮಾಡ್ಕೊಳ್ಳಿ. ನಿಮ್ಮ ಹೇರ್ ಕೂಡ ಹೆಲ್ತಿಯಾಗಿರುತ್ತೆ. ಈ ವಿಡಿಯೋ ನಿಮಗೆ ಇಷ್ಟ ಆಗಿದೆ ಅಂತ ಅನ್ಕೋತೀನಿ. ಇಷ್ಟ ಆಗಿದ್ರೆ ಪ್ಲೀಸ್ ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿ, ಹಾಗೆ ಈ ವಿಡಿಯೋಗೊಂದು ಲೈಕ್ ಮಾಡಿ ಅಂತ ಮುಗಿಸ್ತಾ ಇದ್ದೀನಿ. ಥ್ಯಾಂಕ್ ಯು ಎವ್ರಿವನ್.